ಈ ದಿವಸ ನಮ್ಮ ಕನಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಈ ದಿವಸ ನಮ್ಮ ಆಡಳಿತ ಮಂಡಳಿ ಎಲ್ಲ ಗೌರವ ಸದಸ್ಯರು ಆಡಳಿತ ಮಂಡಳಿ ಸದಸ್ಯರ ಸಮ್ಮುಖದಲ್ಲಿ ಈ ದಿವಸ ಹಮ್ಮಿಕೊಂಡಿದ್ದು ಮಾನ್ಯ ಸದಸ್ಯರು ಸಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮ ವಿಷಯವಾರುಗಳನ್ನು ಚರ್ಚಿಸಿ ಸರ್ವಾನುಮತದಿಂದ ನಮಗೆ ಒಪ್ಪಿಗೆ ನೀಡಿದ್ದಾರೆ. ಅದರಂತೆ ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳನ್ನು ಆಡಳಿತ ಮಂಡಳಿ ಪರವಾಗಿ ತಿಳಿಸುತ್ತಾ, ವಿಷಯವಾರು ಸುಮಾರು 21 ಆಹ್ವಾನ ಪತ್ರಿಕೆಗಳ ಅಂಶಗಳನ್ನು ಮುದ್ರಿಸಿರುವ ಮೇರೆಗೆ ಪ್ರತಿಯೊಂದು ವಿಷಯದ ಬಗ್ಗೆ ಆಡಳಿತ ಮಂಡಳಿಯು ಸಭೆಯಲ್ಲಿ ಮಂಡಿಸಿದಾಗ ಸಭೆಯು ಸರ್ವಾನುಮತದಿಂದ ಚರ್ಚಿಸಿ ನಮ್ಮ ಆಡಳಿತ ಮಂಡಳಿಗೆ ಒಪ್ಪಿಗೆ ನೀಡಿ ಇದೇ ರೀತಿ ನೀವು ಮುಂದೆಯೂ ಸಹ ಯಶಸ್ವಿಯಾಗಿ ಸೊಸೈಟಿನ ಒಂದು ಉನ್ನತ ಸ್ಥಾನಕ್ಕೆ ಕೊಂಡೊಯ್ತೀರಿ ಅಂತ ನಮ್ಮ ಮೇಲೆ ಭರವಸೆ ಇಟ್ಟಿರ್ತಾರೆ. ಆ ಭರವಸೆಯನ್ನು ಸಹ ನಾವು ಉಳಿಸಿಕೊಂಡು ಅವರ ನಂಬಿಕೆಯನ್ನು ಉಳಿಸಿಕೊಂಡು ಆಡಳಿತ ಮಂಡಳಿ ನಡೆಸುತ್ತೇವೆ ಎಂದು ಈ ವಾಹಿನಿ ಮೂಲಕ ಗೌರವಾನ್ವಿತ ಎಲ್ಲ ಸದಸ್ಯರುಗಳಿಗೂ ತುಂಬು ಹೃದಯದ ಕೈ ಮುಗಿದು ವಂದನೆಗಳನ್ನು ಅರ್ಪಿಸುತ್ತಾ, ಪ್ರಮುಖವಾಗಿ ನಮ್ಮ ಸೊಸೈಟಿಯ ಇಂದಿನ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಕೆ ನಾಗರಾಜ್ ಮತ್ತು ಅವರ ಧರ್ಮಪತ್ನಿ ಹೆಸರಿನಲ್ಲಿ ಸುಮಾರು 13 ಲಕ್ಷ ಬಾಂಡ್ಗಳ ಬಗ್ಗೆ ಅಜೆಂಡಾ ಇಟ್ಕೊಂಡಿದ್ವಿ. ಆ ಅಜೆಂಡಾದ ಬಗ್ಗೆ ಎಲ್ಲ ಸದಸ್ಯರುಗಳು ಚರ್ಚೆ ಮಾಡಿ ಮತ್ತು ಈ ಹಿಂದಿನ ಅವಧಿಯಲ್ಲಿ ಸುಮಾರು 100 ಜನ ಸದಸ್ಯರುಗಳು ಸಾಲ ಪಡೆದು ಸಾಲ ಮರುಪಾವತಿ ಮಾಡದಿರುವ ಸದಸ್ಯರುಗಳ ಮೇಲೆ ನ್ಯಾಯಾಲಯಕ್ಕೆ ದಾವಾ ಸಲ್ಲಿಸಿ ಅದರಂತೆ ನ್ಯಾಯಾಲಯದಿಂದ ತೀರ್ಪು ಬಂದಿರೋ ಬಗ್ಗೆ ಆ ವಿಷಯವನ್ನು ಸಭೆಯಲ್ಲಿ ಸಂಪೂರ್ಣವಾಗಿ ಈ ಸದಸ್ಯರುಗಳ ಹೆಸರು ಸಮೇತ ಮಂಡಿಸಿ ಒಪ್ಪಿಗೆ ಪಡೆದು ಮುಂದಿನ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ನಮಗೆ ಒಪ್ಪಿಗೆ ನೀಡಿರುತ್ತಾರೆ. ನಾವು ಈ ಆಡಳಿತ ಮಂಡಳಿ ರಚನೆಯಾದಾಗ 11,70,000 ರೂಪಾಯಿ ನಷ್ಟದಲ್ಲಿತ್ತು. ಈಗ ನಾನು ಆ ನಷ್ಟನೆಲ್ಲ ತುಂಬಿಸಿ 5,60,000 ರೂಪಾಯಿನ ಲಾಭಕ್ಕೆ ತಂದಿದ್ದೀನಿ ಎಂಬ ಬಹಳ ಹೆಮ್ಮೆಯಿಂದ ನಾನು ಇದನ್ನು ಹಂಚ್ಕೊತಾ ಇದ್ದೀನಿ. ಬಡ್ಡಿ ಕಮ್ಮಿ ಮಾಡಬೇಕು ಅಂತ ಸದಸ್ಯರ ಒಂದು ಮನವಿ ಮಾಡಿದ್ರು ಸರ್. ಅದನ್ನು ನಾನು ಮುಂದಿನ ಆಡಳಿತ ಮಂಡಳಿ ಮಾಸಿಕ ಸಭೆಯಲ್ಲಿ ಚರ್ಚೆ ಮಾಡಿ ಅವರು ಬಡ್ಡಿ ಕಮ್ಮಿ ಮಾಡಿರೋ ವಿಷಯ ಅಲ್ಲ, ಸಾಲ ತಗೊಂಡಿರುವ ಸಾಲದ ಪ್ರೋಸೆಸ್ ಅದರ ಬಗ್ಗೆ ಮನವಿ ಮಾಡಿದರು. ಅದರ ನನ್ನ ನಿಯಮಾನುಸಾರ ನಾನು ಏನು ಕಾನೂನಲ್ಲಿ ಅವಕಾಶ ಅದನ್ನು ಚರ್ಚೆ ಮಾಡ್ತೀನಿ. ಈಗ ಹಿಂದೆ ಇದ್ದ ಬಡ್ಡಿನೂ ಸಹ ನಾನು ಕಮ್ಮಿ ಮಾಡಿ ಅದನ್ನು ನಾವು ಆಡಳಿತ ಮಂಡಳಿ ಚರ್ಚೆ ಮಾಡಿ ಅದನ್ನೆಲ್ಲ ನಿಯಮಾನುಸಾರ ಕಮ್ಮಿ ಮಾಡಿ ಸೊಸೈಟಿನ ಒಂದು ಉನ್ನತ ಸ್ಥಾನಕ್ಕೆ ಕೊಂಡೊಯ್ದಿದ್ದೀವಿ. ಮರುಪಾವತಿ ಮಾಡಿಲ್ಲ, ನ್ಯಾಯಾಲಯದಿಂದ ಆದೇಶವಾಗಿ ಈಗ ಮುಂದೆ ನ್ಯಾಯಾಲಯದ ಆದೇಶದಂತೆ ಅವರ ಹೆಸರಿನಲ್ಲಿರುವ ನಮಗೆ ಸೊಸೈಟಿಗೆ ಬರಬೇಕಾಗಿರುವ ಹಣನ ಅವರ ಹೆಸರಿನಲ್ಲಿರುವ ಯಾವುದೇ ಇದಾಗಲಿ ಅದನ್ನು ಜಪ್ತಿ ಮಾಡಿ ನಾನು ಅದನ್ನು ರಿಕವರಿ ಮಾಡೋಕ್ಕೆ ಸನ್ನದ್ಧರಾಗಿರ್ತೀವಿ. ಈ ವಾರ್ಷಿಕ ಮಹಾಸಭೆಗೆ ಆಗಮಿಸಿ ನಮ್ಮ ಆಡಳಿತ ಮಂಡಳಿಯ ಮೇಲೆ ಭರವಸೆಯನ್ನಿಟ್ಟು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವ ಸರ್ವ ಸದಸ್ಯರಿಗೂ, ಆಡಳಿತ ಮಂಡಳಿ ಸದಸ್ಯರಿಗೂ, ಮುಖ್ಯ ಕಾರ್ಯನಿರ್ವಾಹಕರಿಗೂ, ಸಿಬ್ಬಂದಿ ವರ್ಗದವರಿಗೂ, ನನ್ನ ಆತ್ಮೀಯವರಿಗೂ ಎಲ್ಲರಿಗೂ ಸಹ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸಿ ನಮನಗಳನ್ನು ಸಲ್ಲಿಸ್ತಾ ಇದೆ. 26-27ನೇ ಸಾಲಿಗೆ ನಿಮ್ಮ ಕನಸು ಏನಿದೆ? ನನ್ನ ಕನಸು ಸೊಸೈಟಿನ ಒಂದು ಶಾಖೆ ಮಾಡಬೇಕು ಅನ್ನೋದು ಒಂದಿದೆ. ಆಮೇಲೆ ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರುಗಳಿಗೂ ಶೇರ್ ಡಿವಿಡೆಂಟು ಹಾಗೂ ಲಾಭಾಂಶ ವಿತರಣೆ ಮಾಡಬೇಕಂತ ಭಾಳ ಕನಸಿದೆ. ನಮ್ಮ ಸೊಸೈಟಿ ಪ್ರಾರಂಭವಾಗಿ 25 ವರ್ಷ ಬೆಳ್ಳಿ ಹಬ್ಬ ಆಗಿರೋದ್ರಿಂದ ಇಲ್ಲಿಯ ತನಕ ಸದಸ್ಯರುಗಳಿಗೆ ಯಾವುದೇ ರೀತಿ ಲಾಭಾಂಶ ಕೊಟ್ಟಿರುವುದಿಲ್ಲ. ಆದ್ದರಿಂದ ಮುಂದಿನ ಇದರಲ್ಲಿ ಆ ಲಾಭಾಂಶನ ವಿಲೇವಾರಿ ಮಾಡಬೇಕು ಅನ್ನೋದು ಭಾಳ ಕನಸಿದೆ. ಆ ಕನಸನ್ನ ಆಡಳಿತ ಮಂಡಳಿ ಮುಂದಿನ ಸಭೆಯಲ್ಲಿ ಮಂಡಿಸಿ ಸಭೆ ತೀರ್ಮಾನದಂತೆ ಅದನ್ನು ನಾನು ಕ್ರಮ ಕೈಗೊಳ್ತೀನಿ.